ಯಪ್ಪ ಕಾಲು ಕಾಲು ಕೈಯ ಯಪ್ಪ ಲೇ ಲೇ ಇಲ್ಲದಿ ಬಾಯಿಲೆ ಅಲ್ಲ ನನ್ನ ಕಟ್ಟಕ್ಕೆ ನಿನ್ನೆ ನಾಯಿ ಬಂದಂಗೆ ಬರ್ತಿದ್ದೆ ನಾನು ಕುಳದೇಶದಾಗ ಅದೇನು ಗೊತ್ತಾಗಿಲ್ಲ ಅಲ್ಲ ಬತಂಕ ಹಿಂಗ ಬಿಟ್ಟಿಯಲ್ಲ ನಿನಗೆ ಮನುಷ್ಯತ್ವ ಇಲ್ಲ ಗಂಡ ನಾನು ಮರೆಯದಿಲ್ಲ ನಿನಗೆ ಅಲ್ಲ ಹಿಂಗೆ ಕಂಬ ಕಟ್ಟಕ್ಕೆ ಬತಂಕ ನನ್ನ ಗಂಡನ ಕಾಲ ಅದಕ್ಕೆ ಬರ್ಬೇಕು ಕೈ ಅದಕ್ಕೆ ಬರಬೇಕು ನಮ್ಮನೆ ಆತಗ ತ್ರಾಸಾಗತ್ತೆ ಅನ್ನೋದು ಅರಿವಿಲ್ಲ ನಿನಗೆ ನಮ್ಗೆ ಹಿಂಗೆ ಮಾಡಿ ಅಂದ್ರೆ ಎಷ್ಟರ ಬೇಡಲಿದ್ದಿ ನೀನು ಮಾಡ್ತೀನಿ ನಿನ್ನ ತೋರ್ಸಂಗಿಲ್ಲ ಮರ್ಯಾದೆ ಅಂತ ಬಿಚ್ಚಿಟ್ಟಿದೆಯೇ ಇಲ್ಲ ಇಲ್ಲ ನೋಡ ನಿನ್ನ ಏನ ಏನ್ ಬಾಳ ಮಾತಾಡಕತ್ತಿಯಲ್ಲ ಸಾಕಾಗಿಲ್ಲ ನಿನ್ನ ನಾಲ್ಕಿ ಇನ್ನ ಬೇಕಾಗ್ಯವನ್ನ ನಾನೇನ ನಿನ್ನ ಹೊಡೆದದ್ದು ಹೊರತಕ್ಕ ಏನ ಹಂಚ್ಕೊಂಡು ಇನ್ನ ಮಾಡಲ್ಲ ಅಂತಂದು ಸುಮ್ಮನೆ ತನಕ ಮಾಡಿದ್ದೆ ಯಾಕ ಮತ್ತೆ ಬಾಳ ಮಾತಾಡಕತ್ತಿಯಲ್ಲ ಯಾಕ ಮುಂಜಾನೆದ್ದೆ ಯಾಕ ನಿಶೆ ಹೇಳ್ದತ್ತಲ್ಲ ಅದಕ್ಕನ ಮತ್ತೆ ಈಗ ಮತ್ತೆ ಇಲ್ಲಡ ಇನ್ನೇನಾರ ನೀ ಕುಡಿಯೋದು ಮುಟ್ಟ ನಿನ್ನ ಇಲ್ಲೋಡ ನಿನ್ನ ಈಗ ಅವೇನ್ ಬೇಗ ಬೈದಿಯಲ್ಲ ಹಲ್ಲ ಕುಟ್ಟಿ ಕುಟ್ಟಿ ಪುಡಿ 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 ಮಾಡಿ ನಿನ್ನ ಹಲ್ಲ ತಿಕ್ಬಿಡ್ತೀನಿ ಅದ ಹಲ್ ಪುಡಿಯಿಂದ ಕೈ ಹೆಂಗು ಕಟ್ಟಿನ ಅಲ್ಲೇ ಕತ್ತರಿಸಿ ಬಿಡ್ತೀನಿ ಕಾಲ ಅವ್ನು ನಿಂದ್ರಾಕ್ ಬಿಡ್ಬಿಡ್ತಾವ ಹಂಗ ನಿಂತಿಯಲ್ಲ ಅಲ್ಲೇ ಕತ್ತರಿಸಿ ಕಟ್ಟ ಮಾಡ್ಬಿಡ್ತೀನಿ ನಿನ್ನ ನನಗೂ ಸಾಕಾಗೋಗ್ಬಿಟ್ಟೈತಿ ತಲೆ ಕೀಸ್ ಹಿಡ್ದೋಗ್ಬಿಟ್ಟೈತಿ ನಿನ್ನಂತವನಿದ್ರು ಅಂತ ಇಲ್ಲಕ್ರು ಭೂಮಿ ಬಾರ ನಿನ್ನಂತವನಿಲ್ಲ ಅಂದ್ರೆ ಏನ್ ಜಗತ್ತೇನು ಅಳಂಗಿಲ್ಲ ನಾನು ಏನು ಅಳಂಗಿಲ್ಲ ಮಕ್ಳಿಗೆ ಏನು ದುಕ್ಷನಿಲ್ಲ ನೀನೇ ತಂದು ಹಾಕಿ ಹೆಂಡ್ರ ಮಕ್ಳನ್ನ ನೋಡಿದ್ದು ಅಷ್ಟಾಗೈತಿ ನಾ ತಂದು ಹಾಕಿದ್ದ ಕೂತ್ ತಿಂತೀನಿ ಬಿದ್ದಿರ್ತೀವಿ ನಿನಗೇನೈತಿ ಏನ ಗಂಡ ಇರ್ಲಿ ಬಿಡು ಅಂತಂದು ಬಿಟ್ಟು ನನಗೆ ದಿಮಕ್ ಮಾಡ್ತಿ ದಿನ ಮುಂಜಾನೆ ಎದ್ದು ಸಾಯಂಕಾಲ ಬಂದು ಹೊಡೆದು ಮನೆಗೆ ನಮ್ಮನಿ ಬೇಗ ಜೋರ್ದವ್ರ ಬಾಯಿ ಓಣೆಗೆಲ್ಲ ಬೇಸರ ಆಗೈತಿ ಓಣೆ ನಿನ್ಸಲಿ ಕಣ್ಣಾಗ ಅವ್ರಿಗೂ ನಿದ್ದಿಲ್ಲಂಗೆ ಆಗೈತಿ ಶಾಸಕ ಹೋಗೈತಿ ಎಲ್ಲರಿಗೂ ಮಂದಿಗೆ ಬೇಸರ ಮನೆಯರಿಗೆ ಬೇಸರ ಆಗಿದೆ ಇದ್ರ ಅಷ್ಟೇ ಇಲ್ಲಕ್ರಷ್ಟೇ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿನಿ ಕುಡಿಯೋದು ಬಿಟ್ರೆ ನೀನು ಬರ್ಕಕ್ ಬಿಡ್ತೀನಿ ಇಲ್ಲ ನೀನು ಇಲ್ಲೇ ಫಿನಿಶ್ ಮಾಡ್ಬಿಡ್ತೀನಿ ನೀನು ಹೊಡೆದು ಸಾಕಾಗಿಲ್ಲ ಮತ್ತೆ ಭಾಳ ಮಾತಾಡಕತ್ತಿ ಎಲ್ಲದಕ್ಕೆ ತಗೋತೀನಿ ಬಿಡ್ತೀಯ ಏನಂತೀಯ ನೀನು ಇಲ್ಲ ಮತ್ತೆ ಏನಾರು ಹಿಂಗೆ ಮಾತಾಡೋದು ಹಿಂಗೇನಾರು ಮಾಡಿದ್ರೆ ನೀನು ಇಲ್ಲ ಮತ್ತೆ ನಾವು ಉಳಿಸೋದೇ ಇಲ್ಲ ನಿನ್ನ ಏನ್ ಮಾಡ್ತೀನಿ ನನ್ನ ಕೊಲ್ತೀಯೇನು ಬಾ ನೋಡೋಣ ಕೊಲ್ತೀನಿ ನಿನ್ನೆ ಅದಕ್ಕೆ ನೀ ತಂದು ಬಾಟ್ಲಿನ ಹೊಡೆದ ಹೊಟ್ಟೆ ಚುಚ್ಚಕ್ ಹೋಗಿದ್ದೆ ಏನ ನಿಷೇಧಕದನ ಇರ್ಲಿ ಬಿಡು ನೀ ಚೋರ್ನ ಮತ್ತಸನ ಅಂತ ಬಿಟ್ಟಿನಿ ಈಗೂ ಹಂಗ ಹರಮೆ ಹರಡಿದಿ ಅಲ್ಲೇ ಬಿಡೈತಿ ಬಾಟ್ಲಿ ತಗೊಂಡು 20 ಸಲ ಚುಚ್ಚಿ 30 ಸಲ ಕಚ್ಚ ಅಲ್ಲೇ ಜಜ್ಜಿ ತೆಗೆದು ಬಿಡ್ತೀನಿ ಮತ್ತೆ ನೋಡ್ ಮತ್ತೆ ಚಂದ ಬಿಚ್ಚು ನಿನ್ನ ಮಾಡ್ತೀನಿ ನೀನು ಕೈ ಕಟ್ಟಿದ್ದು ಮುಕ್ ಮಾಡ್ತೀನಿ ನಿನ್ ಬಿಡಂಗಲ್ಲ ನೀನು ಬಿಡ್ತೀನಿ ನೋಡಿ ಏನ್ ಮಾಡ್ತೀನಿ ನೀನು ಅಲ್ಲ ಎಷ್ಟರ ಇದ್ದಿತ್ತು ಸೊಕ್ಕಿನ ನಿನ್ನಷ್ಟರ ಮೈ ಉಳನಾದಿನಿ ಇಷ್ಟೆಲ್ಲ ಮಾಡೀನಿ ಹೆಂಡತಿ ಮಕ್ಕಳು ಅನ್ನೋದು ಒಂದು ಚೂರು ಬರೋದು ಮತ್ತೆ ಕುಡಿತೀನಿ ಅಂತೀಯ ನಿನ್ನಂತ ನಿದ್ರು ಅಂತ ಇಲ್ಲಕ್ರು ಅಂತ ಇಲ್ಲ ಅಂತಂದ್ರೆ ಈ ರೊಕ್ಕನ ಉಳಿತನ್ನು ಕುಡಿಯೋ ಸುರಿಯೋದರವ ಈ ದಿನ ಕಿರಿಕಿರಿ ಜಗಳ ಕಿರಿಕಿರಿ ಮಾನ ಮರ್ಯಾದೆ ಕಳ್ಕೊಂಡ್ರಕ್ಕಿಂತ ಇಲ್ಲ ಅಂತ ನೆಮ್ಮದಿ ಅಂತ ಬದುಕ್ತಿವತ್ತ ಇನ್ನು ಉಳ್ಸಂಗಲ್ ನಿನ್ನ ಮಾಡ್ತಂತ ನೀನು ಇಷ್ಟಾದ್ರೂ ನಿನಗೆ ಬುದ್ಧಿ ಬರೋಲ್ತಾ ನಿನಗೆ ಅಡ್ಬಿಟ್ಟಿ ನನಗೆ ಹೊಡಿತೀನಿ ನೀನು ಅಲ್ಲ ಗಂಡನ ಮರ್ಯಾದಿಲ್ಲ ನಿನಗ ನಿನ್ನಿಂದ ಹಿಂಗ ಹೊಡಕತ್ತೀನಿ ನೋಡ ಮತ್ತೆ ನನ್ನ ಕೈ ಹಗ್ಗ ಬಿಟ್ಟಿದ್ ಮತ್ತೆ ನಿನ್ ಪರಿಸ್ಥಿತಿ ಏನಾಗತ್ತೆ ಅಂತಂದ ಬಿಡುವ ಸುಮ್ಮನೆ ಹೇಳಕತ್ತೀನಿ ನೋಡ ಏನ್ ಮಾಡ್ತೀನಿ ಏನ್ ಮಾಡ್ತಿ ನಿನಗೂ ಹೆಂಗ ದೇವ್ರ ಶಕ್ತಿ ಕೊಟ್ಟನ ನನಗೂ ದೇವ್ರ ಶಕ್ತಿ ಕೊಟ್ಟನ ನಿನಗೂ ಹೆಂಗ ರಕ್ತ ಮಾಂಸ ಕಂಡ ಎಲ್ಲ ಕೊಟ್ಟನ ಹಂಗ ನನಗೂ ಕೊಟ್ಟನ ನಿನಗಿಂತ ಜಾಸ್ತಿ ತಾಕತ್ತು ನನಗ ಕೊಟ್ಟನ ಹೆಣ್ಣಂದ್ರೆ ಏನ್ ತಿಳ್ಕೊಂಡಿ ಮಹಾ ಮಾರಿ ಏಕಿ ಒಲದ್ರ ನಾರಿ ಮುನಿದ್ರ ಮಾರಿ ಅನ್ನೋ ಶಬ್ದ ಕೇಳಿಯೇ ಇಲ್ಲ ಹಂಗ ಮರ್ಯಾದೆ ಕೊಟ್ಟ ತಗ್ಗಿ ಬಗ್ಗೆ ಹೊಡ್ಸ್ಕೊಂಡು ಬದಿಸ್ಕೊಂಡು ಎಲ್ಲ ಸುಮ್ಮನೆ ಇರ್ತಾಳ ಹಂಗಂತಂದು ಕೈಲಾಗಲ್ಲ ಅಂತಂದಲ್ಲ ಕೈಲಿ ಆಗ್ಲಾರ್ದ ಬಡಿಸೋದು ಮಾಡಕತ್ತ ಅಂತಲ್ಲ ಸಿಡುದು ಯಜ್ಞ ಅಂದ್ರೆ ಸುನಾಮಿನ ತಡಿಬಹುದು ಹೆಣ್ಣನ್ ತಡೆಯಕ ಹಂಗಿಲ್ಲ ಏನಂತ ತಿಳ್ಕೊಂಡಿ ನೀನು ದೊಡ್ಡ ಗಂಡಸು ನಿನಗ ನಾ ಹೆದರ್ತೀನಿ ಅಂತ ತಿಳ್ಕೊಂಡ್ಯಾ ಮರ್ಯಾದೆ ಗಂಡ ಅನ್ನೋದೊಂದು ನಮ್ಮ ಸಮಾಜ ಭಾರತ ದೇಶದೊಳಗ ಗಂಡ ಮರ್ಯಾದೆ ಕೊಡ್ಬೇಕು ಹಿಂಗ ನಡ್ಕೋಬೇಕು ಗಂಡನ ಜೊತೆಗೆ ಅಂತ ಒಂದು ಸಂಪ್ರದಾಯ ಪದ್ಧತಿ ಮಾಡ್ಕೊಂಬಂದಾರ ಹಂಗಂತಂದು ಮರ್ಯಾದೆ ಕೊಟ್ಟು ತಗ್ಗಿ ಬಗ್ಗಿ ಗಂಡನ ದೇವ್ರು ಒಂದೇಟ್ ಬಡದ್ರ ಇರ್ಲಿ ಬಿಡು ಅಂತ ತಗ್ಗಿ ಬಗ್ಗಿ ಸಂಸಾರ ಮಾಡ್ಕೊಂಡು ಎಲ್ಲ ಹೊಟ್ಟೆ ಹಾಕೊಂಡು ತೂಗಿಸ್ಕೊಂಡು ಹೋಗ್ಕಳ ಅದನ್ನ ನೀವು ಒಂದು ಅಸ್ತ್ರ ತಿಳ್ಕೊಂಡು ಹೆಣ್ಣಿನ ಇಷ್ಟು ನಮ್ನೆ ದುರುಪಯೋಗ ತಗೊಂಡು ಕೊಡಬಾರ ಚಿತ್ರಾಂಶ ಕೊಟ್ಟು ಹೊಡೆದು ಬಡದು ಕುಡಿದು ಏನ್ ಮಾಡ್ರೆ ನಡೀತೈತೆ ಕೊಲ್ತಿರಲ್ಲ ವರದಕ್ಷಿಣೆ ತರಲಿಲ್ಲ ಅಂತಂದು ಸುಟ್ಟು ಹಾಕೋದು ಮನೆ ಬಿಟ್ಟು ಹಾಕೋದು ಇಲ್ಲಾಂದ್ರೆ ಈಗೆಲ್ಲರೂ ಡೈವರ್ಸ್ ಕೊಟ್ಟು ನಡ ನಿರ್ಣಯ ಹೆಂಡತಿನ ಕೈ ಬಿಡ್ತಿರಲ್ಲ ಇವೆಲ್ಲ ಹೆಣ್ಣಿನ ದುರಲ್ ಇದನ್ನಲ್ಲ ಹೆಣ್ಣು ಮರ್ಯಾದೆ ಕೊಟ್ಟು ಸುಮ್ಮನಿದ್ರಷ್ಟೇ ನಿಮ್ಗೆ ಇಷ್ಟು ಗೌರವ ಇರುತ್ತೆ ಹಿಂಗ ನನ್ನಂಗ ಎಲ್ಲ ವೈಕಿನ ಕೈಯ ಬಡಿಗೆ ಹಿಡ್ಕೊಂಡು ನಿಂತಂದ್ರೆ ಅವಾಗ ಗೊತ್ತಾಗುತ್ತೆ ನಿಮ್ಮ ಮರ್ಯಾದೆ ಮಾನ ನಿಮ್ಮ ತಾಕತ್ತು ಗಂಡಸರದು ಏನಂತಂದು ಓಲಿ ಅಂತ ಸುಮ್ಬಿಟ್ಟು ಇಷ್ಟು ದಿವಸ ಗಂಡನ ಮರ್ಯಾದೆ ಕೊಟ್ಟು ನಾನ ದುಡ್ಕೊಂಬಂತಂದು ನಿನಗೆ ಸಾಕಿದ್ರೆ ಎಷ್ಟರ ನಿನ್ನ ಪೌರುಷ ಇದ್ದಿತ್ತು ನಿನಗೆ ನೋಡಿ ಏನ ನೀನು ದಿದಾಕರ ಕೇಳ್ತಿಲ್ಲ ಜಗತ್ನ್ಯಾಗ ಸಿಂಹ ದೊಡ್ಡ ಕಾಡಿನ ರಾಜ ಅಂತಂದು ಮೀಸಿ ತಿರುಗಿಸ್ಕೊಂಡು ಕಾಡ ಕಾಯ್ತೀನಿ ಅಂತಂದು ಹೋಗತ್ತಲ್ಲ ಸಿಂಹ ನೆಟ್ಟಿಗೆ ಬ್ಯಾಟಿ ಆಡಕ್ ಬರಂಗಿಲ್ಲ ಸಿಂಹ ಗಂಡ ಸಿಂಹಗ ಹೆಣ್ಣು ಸಿಂಹನ ಹೋಗಿ ಬ್ಯಾಟಿ ಹಿಡ್ಕೊಂಬಂದು ಗಂಡ ಸಿಂಹ ಕೂತಂದು ಹಾಕಿದ್ರೆ ತಿಂದು ಬದುಕಿರ್ತೈತಿ ಹೆಣ್ಣು ಸಿಂಹ ಏನಾರ ಬ್ಯಾಟಿ ಹಿಡ್ಕೊಂಬಂದು ತರಲಿಲ್ಲ ಅಂದ್ರೆ ಗಂಡ ಸಿಂಹ ಚಕ್ಕಾಗಿ ಹೋಗತಿ ಗೊತ್ತಾ ಹಂಗ ಹೆಣ್ಣಿಲ್ಲ ಅಂದ್ರ ಜಗತ್ತು ನಡೆಯಂಗಿಲ್ಲ ನಿಮ್ಮನ್ನ ಯಾಕೆ ಮುಂದ್ಬಿಟ್ಟಿರ್ತಾರ ಅಂದ್ರ ಗಂಡಸು ಗಂಡ ಅನ್ನೋ ಒಂದು ಮರ್ಯಾದೆಗೆ ಒಂದು ಹುಲಿ ಇದು ಸಿಂಹ ಹೆಂಗ್ ಬಿಸಿ ತಿರ್ಕೊಂಡು ಇರ್ತೈತಲ್ಲ ಹಂಗ ತಿರ್ಕೊಂಡು ಗಂಡಸನ್ ತಡೆಯಲಿ ಅಂತಂದು ಬಿಟ್ರು ಹೆಣ್ ಸಿಂಹ ಹೆಂಗ್ ಬಿಟ್ಟಿರ್ತೈತೋ ಹಂಗ ನಾವು ಹೆಣ್ ಸಿಂಹ ಇದ್ದಂಗ ನಾವು ಹೆಣ್ ಸಿಂಹ ನಿಮ್ಮನ್ನ ಗಂಡ ಸಿಂಹನಂಗ್ ಮೆರಲಿ ಸುಮ್ಮನೆ ಬಿಟ್ಟಿರ್ತೀವಿ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಹಾಕೊಂಡು ನೆಲದ ಹಾಕಿ ತುಳಿಯೋದು ಗೊತ್ತೈತೆ ನಮಗ ಹೊಡ್ತಾ ತಿನ್ನಕಾಗಲ್ತ ಯವ್ವ ನಿನ್ನಿಲ್ಲಿಂದ ಹಿಂಗ ಹೊಡೆಕತ್ತಿದೆ ತಪ್ಪತ್ತು ನೀ ಜನ್ಮದಾಗ ಮುಟ್ಟಂಗಿಲ್ಲ ತಪ್ಪತ್ತು ನೀ ಹೇಳಂಗೆ ಕೇಳ್ಕೊಂಡಿರ್ತೀನಿ ಚಂದಾಗಿ ಇನ್ಮ್ಯಾಗ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ ಹೊಲ್ದಾಗ ಮನ್ಯಾಗ ದುಡಿತೀನಿ ನಿನ್ನ ಮಕ್ಕಳನ್ನ ಚಂದ ನೋಡ್ಕೋತೀನಿ ಆಯ್ತು ಇನ್ನೀ ಜನ್ಮದಾಗ ಮುಟ್ಟಲ್ಲ ಕುಡಿಯೋದು ಚಂದಾಗಿರ್ತೀನಿ ನೀನು ಕುಟ್ಟಿಯಲ್ಲ ತಪ್ಪತ್ತು ನನ್ನ ಜೀವನದ ಅರ್ಥ ಏನಂತ ಗೊತ್ತಾಯ್ತು ಕುಡಿಯಲ್ಲ ಅಂದ್ರೆ ಕುಡಿಯಲ್ಲ ಯವ್ವ ಬಿಟ್ಬಿಡು ನನ್ನ ನಿನ್ನ ಯಾ ಇದ್ರ ಮೇಲೆ ನಂಬಿಕ್ ನಾನು ನಿನ್ನ ನಂಬದೇ ಇಲ್ಲ ನಾನು ನಿನ್ನಿಲ್ಲಿಂದ ಹೊಡ್ಸ್ಕೊಂಡು ಸಾಕಾಗೈತಿ ನಿನ್ನೆ ಅವರು ಬಂದಿತ್ತು ನೋಡೋಣ ಈಗ ಒಂಚೂರು ಏನಾರ ತೆಗಿಬೇಕಿದ್ಲಂದ್ರೆ ಮತ್ತೆ ದರ್ಪ ಮಾಡೋಣ ಅಂತ ಮಾಡಿದ್ದೆ ನೀನ್ ನೋಡಿದ್ರೆ ನೀ ಏನ್ ಬಗ್ಗೆ ಮನುಷ್ಯರಲ್ಲ ಅದಕ್ಕೆ ಯಾಕೆ ಬೇಕಂತಂದ್ರೆ ತಪ್ಪಾತ ತಕ್ಕೊಳಕತ್ತೀನಿ ಆತ ತಪ್ಪಾತ ಇನ್ನು ಮಾಡಂಗಿಲ್ಲ ಮಾಡಲ್ಲ
ಈ ಭಯ ಇರ್ಲಿ. ನಾನು ಹೆಂಡತಿಯಾಗೇ ಇರ್ತೀನಿ, ನೀನ್ ಗಂಡಾಗೇ ಇರು. ನಿನ್ನ ನಾನು ಏನ್ ಗೌರವ ಕೊಡ್ಬೇಕು ಕೊಟ್ಟೆ ಕೊಡ್ತೀನಿ. ಹೆಂಗ ನಾನು ಹೆಂಡತಿ ತಗ್ಗಿ ಬಗ್ಗೆ ನಡ್ಕೋತೀನಿ. ಆದ್ರ ವಾಪಸ್ ಏನಾರ ನೀ ಮತ್ತೆ ಕುಡ್ದಿ ಇದ್ದ ಚಾಮುಂಡಿ ಅವತಾರನ ತಾಳ್ತೀನಿ. ನಿನ್ನ ಮತ್ತೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಮತ್ತೆ. ಅದು ತಪ್ಪತ್ತು. ಹಗ್ಗ ಬಿಚ್ಚು ಮೊದಲು ಕಾಲ ನಾವು ಜೋಮ್ ತಿಂದು ನನಗೆ ಕಾಲ ಅದಾವ ಅನ್ನೋದ ಅರಿವಾಗೋಲ್ತು. ಆ ನಮ್ನೆ ಜೋಮ್ ತಿಂದು ಕಾಲು ಜೋಮ್ ಬಂದ್ಬಿಟ್ಟವು. ಜೋಮ್ ಹಿಡ್ದವು ನನ್ನ ಕಾಲು. ಇವ ಜೋಮ್ ಹಿಡ್ದು ಕಾಲು ಏನಾಗತ್ತವ ಏನೋ ಇವ ಕಾಲು. ಹಗ್ಗ ಕೈ ಬಿಚ್ಚು, ಕೈ ಉರಿ ಆಗತ್ತೆ. ನೋಡ್ರಿ, ಹಗ್ಗ ಬಿಚ್ಚಿನಿ ಹೊಡೆಯಂಗಿಲ್ಲ, ಏನಾಯ್ಕಿ ಹಂಗ ಹಿಂಗ ಅಂತ ಏನಾರ ಬಂದ್ರಿ ಇಲ್ಲಿ ನೋಡ, ಮತ್ತೆ ನಾನು ಇನ್ನೊಂದು ಅವತಾರ ತೋರಿಸ್ತೀನಿ ಅಷ್ಟೇ. ಇನ್ನು ನಾನು ಸುಮ್ಮನೆ ಮಗಳ ಅಲ್ಲಿನ. ಆತು, ಇನ್ನು ಮಾಡಲ್ಲ. ನನಗೂ ತಪ್ಪಾತಂತಂದು ಅನಿಸ್ತು. ನಾ ಮಾಡತ್ತೆ ತಪ್ಪು ಅಂತನೂ ಅನಿಸ್ತು. ಇಲ್ಲ, ಇನ್ನು ಮಾಡಲ್ಲ. ನಿನ್ನ ಚಂದ ದುಡ್ಕೊಂಡು ಹೋಗ್ತೀನಿ. ಆತ ಆಯ್ತು. ನನಗಾರ ಏನ್ರಿ, ನೀವು ಚಂದಾಗಿರೋದೇ ಅಲ್ಲ ನನಗೂ ಇಷ್ಟ. ನೀವು ಚಂದಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ನಾನು, ನೀವು, ಮಕ್ಕಳು ಎಲ್ಲ ಚಂದಾಗಿರ್ಬೇಕು. ನಾವು ಬಡವರದೇವ್ರಿ. ನಿಮಗೆ ಏನಾರ ಆರಾಮಿಲ್ಲ, ಕುಡ್ದೇನ ಆತು, ತೋರ್ಸಕ್ ತನ್ನಂತೆ ಕೊಳಕ್ಕದವ ಇಲ್ಲ, ಏನ್ ಮಾಡ್ಲಿಕ್ಕೆ ಅವಾಗ ನಾಸ್ತಿ ನಿನ್ ಕಣ್ ಮುಂದೆ ಜೀವ ಹೋಗೋದನ್ನ ನಾನು ನೋಡ್ಕೊಂಡು ಕುಂದಿರ್ಬೇಕಷ್ಟೇ. ಅದನ್ನ ಬಿಟ್ಟರೆ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ, ತೋರ್ಸಕ್ ರೊಕ್ಕಿರಂಗಿಲ್ಲಲ್ಲ. ಅದಕ್ಕೆ ನಾವು ದುಡ್ದದನ್ನು ಹೊಟ್ಟೆ ಬಿಟ್ಟಿಗೆ ಆಗತ್ತೆ ಸಾಕು. ನಮ್ಮ ಜೀವನ ಅದೇನ ಅಂತಾರಲ್ಲ, ಬಡವರಿಗೆ ಅದೇ ಪ್ರೀತಿನೇ ಒಂದು ಆಸ್ತಿ. ಚಂದ ಪ್ರೀತಿಲಿ ಅಂತ ಇರೋಣ. ಹೊಟ್ಟೆ ತುಂಬ ಊಟ ಮಾಡೋಣ, ಕಣ್ ತುಂಬ ನಿದ್ದೆ ಮಾಡೋಣ, ಕೈ ತುಂಬ ಕೆಲಸ ಮಾಡೋಣ. ಜೀವನ ಇಷ್ಟ ಸಾಕು ನಮಗೆ. ಮಕ್ಕಳನ್ನ ಚಂದ ಓದ್ಸೋಣ. ಎಷ್ಟು ಹೊತ್ತು ಅಷ್ಟ್ರಾಗ ನಾವು ನಮ್ಮ ಮಕ್ಕಳನ್ನ ಓದಿಸಿ ಅವ್ರನ್ನ ಮುಂದೆ ದೊಡ್ಡದು ಒಂದು ವ್ಯಕ್ತಿಯಾಗಿ ಮಾಡ್ಸೋದು ಅದು ನಮ್ಮ ಜೀವನ ಮುಂದಿನ ಗುರಿ. ಹಂಗಂತ ನಾವೇನು ಆಸೆ ಪಡೋದೇನು ಬೇಡ. ಆಸ್ತಿ ರೊಕ್ಕ ರೂಪಾಯಿ ಏನು ಬೇಡ. ಇಷ್ಟೆಲ್ಲ ನಾವು ಚಂದ ಜೀವನ ಮಾಡೋಣ. ಅದಕ್ಕೆ ಇದು ಕುಡಿಯೋದು ಬಿಟ್ರೆ ಎಲ್ಲ ಆಗುತ್ತೆ. ಕುಡಿಯೋದು ಮಂದಿ ಮುಂದೆ ಅಸಹ್ಯ ಆಗೋದು, ಮಂದಿ ಮುಂದೆ ಅಪಾಟ್ಲಾಗೋದು ನಮ್ಮ ಜೀವನ. 4 ಮಂದಿ ಚೀತು ಅನಿಸ್ಕೊಂಡು ಈ ಆಮೇಲೆ ನಿಮ್ಮ ಆರೋಗ್ಯ ಎಲ್ಲಿವರೆಗೂ ಉಳಿತೈತಿ. ಆಮೇಲೆ ಏನಾರು ಆರೋಗ್ಯ ಕಟ್ಟ ಸತ್ತೋದ್ರೆ ಭೂಮಿ ಹುಟ್ಟಿದ್ದದಕ್ಕೆ ಏನೂ ಸಾಧನೂ ಇಲ್ಲ ಅಥವಾ ಏನು ಒಳ್ಳೆ ಕೆಲಸನೂ ಇಲ್ಲ, ಏನಿಲ್ಲ. ಕುಡಿದು ಜೀವನ ನಾಸ್ತಿ ಮಾಡ್ಕೊಂಡು ಮನುಷ್ಯ ಹುಟ್ಟಿದ್ಮ್ಯಾಗ ಮನುಷ್ಯಗ ಜನ್ಮ ಯಾವಾಗ ಒಂದು ಸಲ ಕೊಡ್ತಾನ ದೇವ್ರ ಮನುಷ್ಯನ ಜನ್ಮ. ಅದು ನಾವು ಎಷ್ಟು ಜನ್ಮ ಪ್ರಾಣಿ ಪಕ್ಷಿಯಾಗಿ ಹುಟ್ಟು ಬಂದು ಈ ಜನ್ಮಕ್ಕೆ ಬಂದಿವ ಗೊತ್ತಿಲ್ಲ. ಈ ಜನ್ಮನ ಚಂದ ಜೀವನ ಅನುಭವಿಸೋದು ಬಿಟ್ಟು ಆ ದುರುಪಯೋಗ ಮಾಡ್ಕೊಂಡು ಇವು ಜೀವನದನ್ನ ಕುಡಿದು ತಿಂದು ಚಟ ಮಾಡಿ ಮಾಡಿ ಎದಕ್ಕೆ ಬರುತ್ರಿ. ದೇವರು ಈ ಜನ್ಮ ಕೊಟ್ಟನಂದ್ರೆ ಒಂದು ಸಾರ್ಥಕತೆ ಆಗಂತ ಒಂದು ಒಳ್ಳೆ ಜೀವನ ಬದುಕಿ 4 ಮಂದಿಗೆ ಹೌದು ಅನಿಸ್ಕೊಂಡು 4 ಮಂದಿ ಮಕ್ಕಳು ಮರಿ ನಮ್ಮನ್ನು ಇಷ್ಟಪಡಂಗ ಜೀವನ ಮಾಡಿ ಸತ್ತೋದ್ರೆ ನಾವು ಸತ್ತು ಮಣ್ಣಾಗ ಹೋದ್ರೆ ನಮ್ಗೆ ನೆನ್ಸಿರ್ಬೇಕ್ರಿ. ಹಂಗೆ ಮಾಡ್ಬೇಕು. ನಾವೇನು ಶ್ರೀಮಂತಿಂತ ಆಸ್ತಿ ಗಳಿಸೋದು ಬೇಡ. ಇದು ಏನು ಹಂಗೆ ಹಿಂಗೆ ದಾನ ಧರ್ಮ ಅಂತಂದು ನಮ್ಮ ಕೈಯಾಗ ಇಲ್ಲ, ಏನು ಮಾಡೋದು ಬೇಡ. ಆದ್ರೆ 4 ಮಂದಿಗೆ ಹೌದಾಗಿ ಒಳ್ಳೆ ತಂದ್ಲಿಂತ ಬಾಳಕಂತೂ ನಮ್ಗೆ ದೇವ್ರ ಶಕ್ತಿ ಕೊಟ್ಟಾನಿಲ್ರಿ. ಅಷ್ಟೊದಾಗ ಚಂದ ಜೀವನ ಮಾಡ್ಕೊಂಡು 4 ಮಂದಿಗೆ ಹೌದಾಗಿರೋನ್ ಸಾಕು. ಆಯ್ತು ತಗೋ. ಇನ್ನ ಮಾಡಲ್ಲ ಅಂದ್ರೆ ಮಾಡಲ್ಲ. ಇನ್ನ ನಿನ್ನ ಮನಸ್ಸು ನಿಲ್ಸಲ್ಲ, ಮಕ್ಕಳಿಗೂ ಮನಸ್ಸು ನಿಲ್ಸಲ್ಲ. ಚಂದ ಮಕ್ಕಳನ್ನ ಜೋಪಾನ ಮಾಡೋಣ. ಆಯ್ತು. ಈ ಪಂಕಜಿ ಇನ್ನ ಯಾಕೆ ಇವತ್ತು ಅಂಗಕಸ ಹೊರಗೆ ಬಂದಿಲ್ಲ? ನಾನು ಅವಾಗಿಂದ ಕಸ ಹೊಡಿತೀನಿ, ರಂಗೋಲಿ ಹಾಕ್ತೀನಿ, ಆ ಕಡೆ ನೋಡ್ಕೊಂತ ನೋಡತೀನಿ. ಏನೋ ಹೊರಗೆ ಶಬ್ದನೇ ಕೇಳಿಸ್ವಲ್ತಪ್ಪ. ಹೊರಗೆ ಬರುವಳು. ಏನಾಯ್ತು ಒಳಗ? ನಿನ್ನೆ ಹೇಳಿದ್ದೆ ಹಿಂಗೆ ಮಾಡು ಅಂತೇಳಿ. ಏನು ಮಾಡ್ಯಾಳ ಒಟ್ಟ ರಾತ್ರಿ ಓಣೆಲ್ಲ ತಣ್ಣಗಿತ್ತಪ್ಪ. ಆಕಿ ಗಂಡ ದಿನ ರಾತ್ರಿ ಬಂದು ಒದಾಡೋದು ಜಗಾಡೋದು ಇಂಥವೆಲ್ಲ ದಿನ ಯಾರಿಗೂ ಓಣೆ ನಿದ್ದಿನೇ ಇರ್ತಿದ್ದಿಲ್ಲ. ಓಣೆಗಂತೂ ನಿನ್ನೆ ಒಂಚೂರು ಶಬ್ದ ಆಗಿಲ್ಲ. ಎಲ್ಲಾರು ಒಳನ ತಣ್ಣ ಮುಕ್ಕೊಂಡ್ರ. ನಾನು ತಣ್ಣಗೆ ಮುಕ್ಕೊಂಬಿಟ್ಟಿನಿ. ಎಚ್ಚರನಾಗಿಲ್ಲ ನೋಡಿ ಬೆಳಕರೆ ತನಕ. ನಾನು ಅದಕ್ಕೆ ಬೆಳಕರಿದಾಗ ನೋಡ್ತೀನಿ ಹೊರಗೆ ಬರೋಳಲಿಕ್ಕಿ. ನನಗರ ಈಕಿನ ಪುಟ್ಟ ಯಾವಾಗ ಮಾತಾಡಿಕೆ ನಾನಾಗತ್ತೆ ಸಮಾಧಾನ ಆಗೋಲ್ತು. ಪಂಕಜಿ ಅಡ್ಬಿಟ್ಟಿ ಹೊರ ಬಾರಲೇ ಯವ್ವ. ಮತ್ತೆ ಅಲ್ಲಿ ನಿಂತು ನನ್ನ ಗಂಡು ನೋಡಿದಂದ್ರೆ ಮತ್ತೆ ಅದಕ್ಕೆ ನಿಂತು ಅಂತ ಹೆಂಗದನ. ಇಲ್ಲ ನಮ್ಮ ಮನೆ ಮುಂದೆ ನಿಂದಿರ್ತೀನಿ. ಆಕೆ ಹೊರ ಬಂದ್ರೆ ಅವ್ನು ನೋಡ್ತೀನಿ. ಹಲ್ ತಿಕ್ಕೊಂಡ್ಬಿಟ್ಟು ಬಂದಿ ನಾನು. ಬ್ರಷ್ ಅಲ್ಲೇ ಪೇಸ್ಟ್ ಹಚ್ಚಿಟ್ಟು ಬಂದಿ. ನೀನು ಹಲ್ ಸೈತೆ ತಿಕ್ಕಿಲ್ಲ. ನನಗರ ಹಂಗೆ ಹೋಗಕ್ಕೆ ಮನಸ್ಸು ಆಗೋಲ್ತು ಒಳಗೆ. ಏನಂತ ಕೇಳ್ಕೊಂಡು ಹೋಗ್ಬೇಕು ಅನ್ಸತ್ತೈತಿ. ಈಗ ಯಾರೋ ಹೊರ ಬರೋಳು. ಹಾ ಬಂದ್ಲೆ. ಏಯ್ ಪಂಕಜಿ ಅಲ್ಲೇ ಜಲ್ದಿ ಕಬಿಟ್ಟೆ. ಅಲ್ಲೇ ಏನ್ಲೇ ಏನು ಇಷ್ಟೊಂದು ಮಿಂಚಕತ್ತಿ ಮಗದಾಗ ನಮ್ನೆ ಖುಷಿ ಐತಿ. ಏನೋ ದೊಡ್ಡ ಕಾರ್ಯ ಸಾಧನೆ ಮಾಡಿ ನನಗತ್ತೆ ಐತಲ್ಲ. ಏನ್ ಮಾಡಿಲೆ ಬಿಟ್ಟು ಬಂದು ನಿನ್ ಗಂಡ ಓದಿಕ್ಕಿ ರಾತ್ರಿ? ಹ್ಞೂನ್ರಿ ಜಯಕರ, ನೀನೇ ಬಂದು ಎಗರಾಡಕತ್ತಿದ್ದ ಜಗ್ಗಿ ಜೋರ್ ಬಾಯ್ ಮಾಡೋದೆಲ್ಲ ಮಾಡತ್ತಿದ್ದ. ಅದಕ್ಕೆ ಬೆಸ್ಸಿ ಬಿಟ್ಟು ನೋಡ್ರಿ ರೇಟ್. ಇನ್ನೊಂದ್ಸಲ ನಾನು ಸುದ್ದಿ ಬರ್ಬಾರ್ದು ಹಂಗೆ ಮಾಡೀನಿ. ಇನ್ನ ತಪ್ಪತ್ತು ಮಾಡಲ್ಲ ಅಂತಾನು ಒಪ್ಕೊಂಡನ್ರಿ. ಆಯ್ತು ಜಯಕರ, ಒಟ್ಟ ಬುದ್ಧಿ ಬಂದು ಚಂದಾಗಿದ್ರೆ ಸಾಕು ಇರ್ತೀನಿ ಅಂದನ್ರಿ. ಇನ್ಮ್ಯಾಗ ಒಟ್ಟ ಮುಟ್ಟಲ್ಲ, ನಿಮ್ಮನ್ನೆಲ್ಲ ಚಂದ ನೋಡ್ಕೋತೀನಿ ಅಂತಿಲ್ಲನ್ರಿ. ಈ ಬುದ್ಧಿ ಮೊದಲ ಬಂದಿದ್ರೆ ಇಷ್ಟು ದಿವಸ ನಾ ವರ್ಷ ತಪ್ತಿತ್ತು ನೋಡ್ರಿ. ಉಲ್ಟಾ ನಾನು ಆತ ಹೊಡೆದಿದ್ರೆ ಯಾವಾಗೋ ತಿದ್ಕೊಂಡ್ಬಿಡ್ತಿದ್ದೆ. ಇದು ಬುದ್ಧಿ ನನಗೆ ಬರಲಿಲ್ಲ ನೋಡ್ರಿ. ಇದು ಈ ಮಬ್ಬದಲ್ಲಿ ಹೊಳಿಬೇಕಲ್ರಿ ನನಗೆ. ಅಯ್ಯ ಹಡ್ಬಿಟ್ಟಿ, ಎಲ್ಲರಿಗೂ ಈ ಬುದ್ಧಿ ಬರುತ್ತೇನೆ? ಬರಲ್ಲ. ಅದೇನಿದ್ರೆ ನನಗೆ ಮಾತ್ರ ಅದು. ನನ್ನಂತಕ್ಕೆ ಮತ್ತೆ ಈ ಜಗತ್ನ್ಯಾಗ ಹುಟ್ಟಲ್ಲ. ಮುಂದನು ಹುಟ್ಟಿಲ್ಲ, ಹಿಂದನು ಹುಟ್ಟಿಲ್ಲ. ನನ್ನ ತಲೆ ಅಂದ್ರೆ ಏನ್ ತಿಳ್ಕೊಂಡು ನನ್ನ ತಲೆನ ಆ ವಿಶ್ವೇಶ್ವರಯ್ಯನವರ ಮೆದುಳು ಟೆಸ್ಟ್ ಮಾಡಕ್ಕಂತ ಹೋಗಿ ಮ್ಯೂಸಿಯಂನಾಗ ಹೋಗಿ ಇಟ್ಕೊಂಡ್ರ ನೋಡು. ಹಂಗ ನನ್ನ ತಲೆನ ಹೋಗಿ ಮ್ಯೂಸಿಯಂನಾಗ ಇಡ್ತಾರ ಗೊತ್ತನ? ಅಷ್ಟು ಚುರುಕು ಅಷ್ಟು ಶಾಣೆ ತಲೆ ನಂದ. ನಾನಂದ್ರೆ ಏನಂತ ತಿಳ್ಕೊಂಡಿ ನೀನು? ಇಂಥ ಐಡಿರಿಯ ಸಾವಿರ ಬಿಸಾಕ್ತೀನಿ ಹಿಂಗೆ. ಆರಿಸ್ಕೊಳ್ಳಿ ಅಂತ ನೀನು. ತಗೋ ಒಟ್ಟ ಗಣ ಹೆಂಡತಿ ಚೆನ್ನಾಗಿದ್ರಲ್ಲ ಸರಿ. ಹಂಗ ಏನಾರು ಮಾಡಿದ್ರೆ ಇಷ್ಟ ಮಾಡು. ಏನ ಕತ್ತಿಗೆ ಲತ್ತಿ ಪೆಟ್ಟಂತ ಹಂಗ ಮಾಡ್ಬೇಕು. ಆತ ಬರವ. ಇವತ್ತು ಲಕ್ಷ್ಮಕ್ಕನ ಜೊತೆಗೆ ಅಲ್ಲಿ ಗುಡಿಗೆ ಹೋಗ್ಬೇಕು. ಇವ ನಿನ್ನೆ ಹೇಳಿದ್ಲಕ್ಕಿ, ನಿನ್ನೆ ಆಗಲಿಲ್ಲ ಬಡ ಇವತ್ತು ಹೋಗಿ ಇವರು ಜಯಕರ್ನ ಒಂದ್ಸರಿ ಏನ ಬೈಕಿ ಬಿತ್ತಿ ಮಾಡ್ಕೊಂಡ ಅಂತ ಲಕ್ಷ್ಮಕ್ಕ. ಪಾಪ ಅವರಿಗೆ ತಿನ್ನಕ ಏನಾರ ಪಾಪ ಬಸ್ರದಾರಲ್ಲ. ಅದಕ್ಕೆ ನಾನು ಹೋಗಿ ಅವ್ರಿಗೊಂಚೂರು ಕೊಟ್ಟಂಗೆ ಮಾಡಿ ನಾನೊಂಚೂರು ಪುಟ್ಟ ಹಾಕೊಂಡು ನಾನೊಂಚೂರು ಮನೆ ತಗೊಂಡ್ಬರ್ತೀನಿ. ಬೇಕಿದ್ರೆ ನಿಂಗೊಂದು ಕೊಡ್ತೀನಿ ತಗೊಳ್ಳಿ. ಆಸೆ ಪಡಬೇಡ, ಜೋಲ್ ಸುರಿಸ್ಬೇಡ ಮತ್ತೆ.
ಹ್ಞೂ ಇವ ಕೊಡು. ನಾವು ಇವಾಗ ಹಂಗೆ ಅಷ್ಟು ದೊಡ್ಡ ದೊಡ್ಡ ಮನೆಯಿಂದ ರುಚಿ ರುಚಿ ಅಂತ ಏನು ಕಾಣ್ಬೇಕು? ನೀನಂತ ಅವ್ರ ಜೊತೆಗೆ ಗೆಳತನ ಮಾಡ್ತೀವ, ನಿಂಗೆಲ್ಲ ಕಾಣ್ತಿದ್ದಿ. ನಾವು ಯಾವಾಗ ಇದು ಮಾಡ್ಬೇಕು? ನನಗೇನು ಬೇಡ, ನನ್ನ ಮಕ್ಳಿಗೆ ಒಂಚೂರು ತಂದು ಕೊಡ ಇವ ಸಾಕು. ಆಯ್ತು ಅಷ್ಟೇ ಮಾಡು. ಹೋಗ್ತೀನಿ ತಗೋ ನಾನು ಹಂಗಿದ್ದು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕೆ. ಮತ್ತೆ ಬರಲ್ಲ ನಾನು ಹೊಲಕ್ಕೆ. ಬರ್ತೀನಿ ಅಲ್ಲಿ ಇದಕ್ಕೆ ಲಕ್ಷ್ಮಕ್ಕನ ಜೊತೆಗೆ ಹೋಗಿ ಅಲ್ಲಿ ಹುಡುಗಿ ಏನು ಮುಂಜಾನೆಗೆಲ್ಲ ಒಂದು ತಾಸ್ನಾಗ ಹೋಗಿ ಬಂದ್ಬಿಡ್ತೇವೆ. ಬಂದ ಬರ್ತೀನಿ ತಗೋ. ಹಾಂ ಸರಿ ಅಕ್ಕ, ಹಂಗಿದ್ರೆ ನಾನು ಅಡಿಗೆ ಮಾಡ್ಕೊಂಡು ಬುತ್ತಿ ಮಾಡ್ಕೊಂಡು ಕಾಯ್ತೀನಿ ನೋಡು. ಜಲ್ದಿ ಬಂದ್ಬಿಡು. ಆತಾಯ್ತು. ಬಡ ಬಡ ಹೊರ ಮುಗಿಸುವ. ಮತ್ತೆ ಗಂಡ ಕುಡಿಯೋ ಬಿಟ್ಟನ ಏನಿದಂಗೆ ಕೇಳ್ತೀನಿ ಅಂತ ನಂದನಂತಂದು ಹಂಗ ಗಂಡ ನೀನು ಹಂಗ ಕೊಚ್ಚು ಕೊಚ್ಚು ಮಾತಾಡ್ಕೊಂತ ಕುಂತ್ಕಿಂತೀರಿ. ಬಡ ಬಡ ಹೊರ ಮುಗಿಸುವ. ಆಯ್ತಾಯ್ತು ರೀ ವಿಜಯಕರ ಆಯ್ತು. ಇವ ಲಕ್ಷ್ಮಕ್ಕ, ನೀನೇನು ಇವು ಇಷ್ಟಕ್ಕೊಂದು ಚಕ್ಲಿ, ಇಷ್ಟಕ್ಕೊಂದು ಕರ್ಚಿಕಾಯಿ, ಇವ ಉಂಡಿ, ಇದರ ಉಂಡೆಲ್ಲ ಮೋತಿಚೂರು ಉಂಡಿ. ಇವ ಲಕ್ಷ್ಮಕ್ಕ ನೋಡಿದ್ರೆ ಬಾಯಾಗ ಈಗ ನೀರು ಇಳಿಯಕತ್ತವ. ಲಕ್ಷ್ಮಕ್ಕ, ನನಗೂ ಒಂದಿಷ್ಟು ಇದ್ರ ಕೊಡ್ತೀವಿ ಹೋದಲ್ಲ. ಮತ್ತೆ ನಾನಂತೂ ಇಲ್ಲ ಅಂದ್ರೆ ನಾನು ಈ ಜಾಗ ಬಿಟ್ಟು ಹೋಗಂಗಿಲ್ಲ. ನಾ ಎಲ್ಲ ಹತ್ಕೊಂತ ಕುಂತ ಬಿಡ್ತೀನಿ ನೋಡಿ. ಮತ್ತೆ ನನಗೊಂದಿಷ್ಟು ಕಡೆ ಲಕ್ಷ್ಮಕ್ಕ, ನಾವು ಯಾವಾಗ ಇಷ್ಟಕ್ಕೊಂದ ಮಾಡ್ಬೇಕು, ಯಾವಾಗ ಕೊಡ್ತೀವಿಲ್ಲ. ಮತ್ತೆ ಹಡ್ಬಿಟ್ಟು ಆಕಿಗ್ಲೇ ಆ ಪಾಪ ಹೊಟ್ಟಿಲದಳ, ಅಕ್ಕಿ ತಿನ್ಲ ಅಂತಂದು ತಗೊಂಡ್ಬಂದಿನಿ. ಮತ್ತೆ ನೀನು ಆಕಿ ಕಣ್ಗಿನ್ ಬಿಟ್ಟು ಪಾಪ ಹೊಟ್ಟಿಲಿದ್ದ ಹುಡುಗ್ಗೆ ಏನ್ ಕೆನಾರ ಆದಿತ್ತು ಕಣ್ಣು ಬಿಡಬೇಡಲ್ಲ. ಆಕಿಗ್ಲೇ ತಂದಿರೋದು. ಅಯ್ಯ ಲಕ್ಷ್ಮಕ್ಕ, ಹೋಟೆಲಿದ್ದ ಹೆಣ್ಮಗಳು ಅಂತಂದ್ರೆ ಏನು ಅಕ್ಕಿನ ಅಷ್ಟು ತಿಂತಾಳನ? ಈಗ ಉಳಿಸ್ತಾಳ ಅಲ್ಲ, ಇಷ್ಟಕ್ಕೊಂದು ಇಲ್ಲಿ ತಿಂತಾಳ. ಉಳಿದರ ಕೊಡ್ತಿಲ್ಲ. ಮತ್ತೆ ಹಡ್ಬಿಟ್ಟು ಉಳಿದನಕ್ಕೇನು ಪಾಪ ಮನೆಗೆ ಒಯ್ಲಿ ಅಂತಂದು ಬಸ್ರನ್ ಮಕ್ಕಳು ಅವರು ಹಂಗ ತಿಂತಾರನ್ನು ಒಂದೇ ಸಲಕ್ಕೆ ಆಗಲ್ಲ. ಅವ್ರಿಗೆ ಆಸೆ ಇರುತ್ತೆ, ಅವಾಗೊಂದು ಇವಾಗೊಂದು ಅತ್ತಗೊಂದು ಇತ್ತಗೊಂದು ಅಡಿಡ್ಕೊಂತ ತಿಂತಿರ್ತಾರ. ಅವ್ರ ಬೈಕಿ ಅಂದ್ರೆ ಹಂಗ ಇರುತ್ತೆ. ಅದಕ್ಕೆ ಮನೆಗೆ ಒಯ್ ತಿನ್ಲಿ ಅಂತ ತಂದಿರೋದು. ನಿನ್ ಚಲಾಗಲ್ಲೇ ಸುಮ್ಮ ಮುಚ್ಕೊಂಡ್ರು ಒಟ್ಟೆ. ಯವ್ವ, ನಾನೇನೋ ನನಗೊಂದಿಷ್ಟು ಸಿಗುತ್ತೆ ಅಂತ ಮಾಡಿದ್ದೆ. ನನಗದೆಲ್ಲ ಗೊತ್ತಿಲ್ಲ. ನನಗರ ಬೇಕಂದ್ರೆ ಬೇಕು. ನಾನು ಬಿಡಂಗಿಲ್ಲ ಮತ್ತೆ ಮಗಳು ನಾನು. ಸಣ್ಣ ಹುಡುಗತಿ ಯಾಕೆ ಹೇಳ್ತಿಲ್ಲ? ಸುಮ್ಮನೆ ಕೊಡ್ತೀನಿ ನಿನಗೂ ಒಂದೊಂದೊಂದೊಂದು ತಿನ್ನಿ ಅಂತ. ಪಾಪ ಅವ ಇಷ್ಟೊತ್ತ ಯಾಕೆ ಬರ್ಲಿಲ್ಲ ನೋಡವ್ರು. ಐ ಲಕ್ಷ್ಮಕ್ಕ ಬಂದ್ರಂಡಲ್ಲ ಜಯಕರ. ಲಕ್ಷ್ಮಕ್ಕರ ವಿಜಯಕರ ಪಾಪ ಭಾಳ ತಾತನ್ರಿ ಬಂದು ಅಡಿ ಕಾಯ್ಕತ್ತಿ. ನಾನು ಇವತ್ತು ಲೇಟ್ ಆಯ್ತು ನೋಡ್ರಿ ಬರೋದು. ಯಾವಾಗಲೇ ನಾನು ಬಂದು ಅಡಿ ಕಾಯ್ತಿರ್ತಿದ್ದೆ. ಇವಾಗ ಸ್ವಲ್ಪ ಹೊತ್ತಾತ್ರಿ ಬರೋದು. ಯಾವಾಗ ಈ ಬಂದ್ರೇನ್ರಿ? ಅಲ್ಲ ಇವು ನೀವು ಏನೇನ ತಂದ್ಬಿಟ್ರಿಲ್ಲ. ಬರ್ರಿ ಎಲ್ಲ ನಿಮ್ಮ ಸಲ ನೋಡ್ರಿ. ನಾನು ನನ್ನ ಸಸಿ ಇಬ್ರು ಕಷ್ಟಪಟ್ಟು ಮಾಡಿ ನಿಮ್ಮ ಸಲ ತೊಗೊಂಬಂದಿವಿ. ಪಾಪ ಬಸ್ರದಿರೈ ಹೊಟ್ಟೆಲಿದ್ದಾಗ ಇವೆಲ್ಲ ತಿನ್ಬೇಕನ್ಸುತ್ತೆ. ಅದಕ್ಕೆ ತೊಗೊಂಬಂದಿ ತಿನ್ರಿ. ಹೂವ ಏನ್ರಿ ನನ್ನ ಪುಣ್ಯದ ಮುಂದೆ ಪುಣ್ಯ ಇಲ್ಲ ನೋಡ್ರಿ. ಅಲ್ಲ ನನಗೆ ನಿಜವಾಗೂ ಅಕ್ಕ ತಂಗಿಯರು ಇದ್ರ ಹಿಂಗೆ ಇರ್ತಾರನ ಅಂತ ಅನ್ಸತೈತ್ರಿ. ಅಕ್ಕ ತಂಗಿಯರದು ಕೊರಿ ಇಲ್ದಂಗೆ ಮಾಡ್ಬಿಟ್ರಿ ನನಗೆ. ನಿಜ ನನಗೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತ್ರಿ. ಭಾಳ ಖುಷಿ ಆಗ್ತೈತ್ರಿ ಅಕ್ಕರ ನೀವು ಇಬ್ಬರನ್ನ ನೋಡಿ. ಅಲ್ಲ ಒಳಬಳ ನೀವು ಅದು ಅನ್ಬರ್ರಿ. ಅಕ್ಕ ತಂಗಿಯರು ಅಂತ ಒಂದ್ಸಲ ನೀವು ನಾನು ಅನ್ಕೊಂಡಿರಲ್ಲ. ನಮಗೂ ಹಂಗೆ ನೀವು ನಮ್ಗೆ ಒಬ್ಬ ತಂಗಿದ್ದಂಗೆ. ಅಕ್ಕ ತಂಗಿಯರು ಒಬ್ಬ ತಂಗಿಗೆ ಇದನ್ನು ಮಾಡಂಗಿಲ್ಲ ಏನು ಮತ್ತೆ ಹಂಗೆ ಎಲ್ಲರೂ ನಾವು ಅಕ್ಕ ತಂಗಿಯರು ಅಂದ್ಮೇಲೆ ಇವೆಲ್ಲ ಮಾತು ಬೇಡ. ನಿಮ್ಗೆ ಏನು ಇಷ್ಟ ಅಂತಂದು ಹೇಳ್ರಿ, ನಾನು ಮತ್ತೆ ಮಾಡ್ಕೊಂಬರ್ತೀನಿ. ತಗೋರಿ ಇವನ್ ತೊಗೊಂಡು ಇಲ್ಲೇ ತಿನ್ನಕ್ಕಂತ ಆಗಲ್ಲ. ನಿಮ್ಮ ಮನೆಗೆ ಹೋಯ್ರಿ, ಏನು ಬೇಕೋ ಅವಾಗ ತಿನ್ಕೊಂತೀರಿ. ಮತ್ತೇನಾದ್ರು ತಿನ್ಬೇಕನ್ಸರಿ ಹೇಳ್ರಿ. ಹಾಂ ಇನ್ನೊಂದು ನನ್ನ ಸಸಿ ಹುಂಚಿಟಕ್ಕ ಒಂಚೂರು ಕೊಟ್ಟಾಡ್ರಿ. ಅಲ್ಲಿ ಬಟ್ಲದಾಗ ಐತೆ ನೋಡ್ರಿ 5 ಕಜ್ಜಿಕಾಯಿ ಪುಟ್ಟಿ ಹಿಂದೆ ಹುಂಚಿಟಕ್ಕ ಇವೆಲ್ಲ ಬಸ್ರಿದ್ದಾಗ ತಿನ್ಬೇಕನ್ಸತ್ರಿ. ತಗೋರಿ. ಅಲ್ಲ ಲಕ್ಷ್ಮಕ್ಕ, ನೀನಂತ ಇವನ್ನ ಒಯ್ಯ ಅಂತ ಹೇಳ್ತಿದ್ದೆ, ಅವ್ರು ಒಯ್ತಾರ. ಅಲ್ಲಿ ಗೌಡ್ರು ಅವ್ರ ಅತ್ತಿ ಯಾರು ಕೊಟ್ರು, ಎಲ್ಲಿ ಕೊಟ್ರು, ಹೆಂಗ್ ಕೊಟ್ರು, ಯಾರು ಏನಾಯ್ತಂತೆಲ್ಲ ಕೇಳಿದ್ರೆ ಮತ್ತೆ ಏನು ಹೇಳ್ಬೇಕು ಅವ್ರ ಪಾಪ. ಇನ್ನೊಂದು ಮರ್ತಾ ಬಿಟ್ಟಿನಿ ಲಕ್ಷ್ಮಕ್ಕ. ಅಂದಂಗ ಮೊನ್ನೆ ನೀನು ಆಯ್ಕೆಗೆ ಮುದುಕಿ ಮಗಳಿಗೆ ರೊಕ್ಕ ಕೊಟ್ಟು ಬೇಡ ಈ ಸಂಬಂಧ ಅಂತಂದು ಹೇಳಿಯಲ್ಲ, ಅದು ಊರಾಗ ಪ್ರೇಮ್ ಹಿಡ್ಬಿಟ್ಟಿದಲ್ಲ, ಹೋಗಿ ಎಲ್ಲರ ಮುಂದೆ ಹೇಳ್ಬಿಟ್ಟ. ಹಾಗಾಗಿ ಅದು ಹೆಂಗೆ ನೋಡ್ಬಿಟ್ಟ ಅಂತ ಈ ಊರು ತುಂಬೆಲ್ಲ ಎಬ್ಬಿಸ್ಬಿಟ್ಟ ಆ ಸುದ್ದಿನ. ಈ ಊರಾಗ ಎಲ್ಲರಿಗೂ ಬಾಯಿಗೂ ಅದ ಮಾತು. ಎಲ್ಲಿ ಭೀಮನ್ಗೌಡ್ರು ಕೇಳ್ಬೋತೈತೆ ಏನವ. ಮತ್ತೆ ಭೀಮನ್ಗೌಡ್ರು ಮತ್ತೆ ಹೋಗಿ ಸಿದ್ದನಗೌಡ್ರು ಮುಂದೆ ಜಗಳಾಡಿ ಏನು ತಿನ್ನಾರ ದೊಡ್ಡದಾತಂದ್ರೆ ಅಂತ ಹೇಳ್ಬೇಕಂದು ನೀವು ಆಗಲೇ ಇಲ್ಲ ಹೇಳಕ್ಕೆ. ಅಲ್ಲ ಜಯಕರ, ಮತ್ತೆ ನಿಮ್ಗೆ ಏನಾರು ಹೊಡೆದು ಬಿಡೋದು ಅವ್ರು ಮಾಡಿದ್ರೆ ಏನಾರ ದೊಡ್ಡದು ಹಿಂಗಾದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕಂತಾನೆ ಗೊತ್ತಾಗೋಲ್ತಿದಕ್ಕೆ. ಏನೋ ವಿಜಿ ಗೊತ್ತಾಗೈತೆ ಊರಾಗೆಲ್ಲರಿಗೂ? ಅಯ್ಯವ್ವ, ಊರಾಗೆಲ್ಲ ಗೊತ್ತಾಗೈತೆ ಅಂದಮೇಲೆ ಈ ಊರ ಮನೆಯವ್ರಿಗೂ ಗೊತ್ತಾಗೇ ಆಗುತ್ತೆ. ಅಲ್ಲ ನಮ್ಮ ಮನೆಯವ್ರಂತೂ ಮೊನ್ನೆ ನನ್ನ ದನಕ್ಕೆ ಬಡ್ದಂಗೆ ಬಡ್ದಾರೆ. ಅಯ್ಯವ್ವ, ಆದರೂ ಏನೋ ನಮ್ಮ ಅತ್ತಿ ನನ್ನ ಮಗ ಅವರೆಲ್ಲ ಹೇಳಿದ ಮಾತಿಗೆ ಹೋಗ್ಬಿಡು ಅಂತ ಸುಮ್ಮನೆ ಆಗ್ಯಾರ. ಇವ್ರು ಗಂಡ ಏನಾರ ಬಂದು ಮತ್ತೆ ನಮ್ಮ ಮನೆಯವ್ರ ಕೊಟ್ಟ ಜಗಳ ಮಾಡಿದ್ರೆ ಏವ್ವ ಇದೆಲ್ಲಿಗೆ ಹೋಗ್ಬಿಟ್ಟುತ್ತಯ್ಯವ ಇದು. ಮತ್ತೆ ಅದೇನೋ ಅಂತಾರಲ್ಲ ಸುಮ್ಮನೆ ಇದು ಸಂಬಂಧನ ಕೆದರಿಸಿ ಮತ್ತೆ ದೊಡ್ಡ ಹೊಡೆದಾಟ ಕಚ್ದಂಗೆ ಆತೇನೇ ಇದು. ಲಕ್ಷ್ಮಕ್ಕರ ನೀವು ಯಾವ ಚಿಂತನೆ ಮಾಡಬೇಡ್ರಿ. ಇಷ್ಟು ದಿವಸ ನಾನು ನನಗೆ ಹೊಟ್ಟಿಲಾಗಿಲ್ಲ ಅನ್ನೋದಕ್ಕೆ ಹಂಚ್ಕೊಂಡು ಅವ್ರಿಗೆ ಸುಮ್ಮನೆ ಇದೆ. ಈಗ ನಾನು ಹೊಟ್ಟಿಲಾಗಿನಿ. ಅವ್ರು ಏನಾರ ನನಗೆ ಕೇಳಿದ್ರೆ ನಾನು ಹೇಳ್ತೀನಿ. ಆಮೇಲೆ ನಿಮ್ಮ ಮನೆ ಸುದ್ದಿ ಬರಲಾದಂಗೆ ನಾನು ಮಾಡ್ತೀನಿ. ನಾನು ಹೊಟ್ಟಿಲಿ ಈಗ ಅವ್ರು ಏನೋ ಅಕಸ್ಮಾತ್ ಮದುವೆ ಮಾಡ್ಕೊಂಡಿದ್ರೆ ಆ ಹುಡುಗಿ ಜೀವನ ಹಾಕಿತ್ತು, ನನ್ನ ಜೀವನ ಹಾಕಿತ್ತು. ಅವ್ರು ಸ್ವಲ್ಪ ತಡೆದಿದ್ರೆ ನಾನು ಹೊಟ್ಟಿಲಿದ್ದೀನಿ ಅಂತ ಗೊತ್ತಾಗಿತ್ತಿಲ್ಲ. ಮತ್ತೆ ಬಡ ಮದುವೆ ಮಾಡ್ಕೊಂಡಿದ್ರೆ ಮತ್ತೆ ಜೀವನ ಹಾಕಿತ್ತು ಅಂತ ನಾನು ಕೈ ತಗೋತೀನಿ. ತಗೋರಿ, ಅವರು ನಿಂಗೆಲ್ಲ ಬರಲಾರ್ದಂಗೆ ತಡಿತೀನಿ. ಇನ್ನು ಮುಂದೆ ಬಗ್ಗಂಗಲ್ಲಿ ತಗೋರಿ, ನಾನೇನು ಉಲ್ಟಾ ಅವ್ರಿಗೆ ಕೈ ತಗೋತೀನಿ. ಇಷ್ಟು ದಿವಸ ನಾನು ಸುಮ್ಮನೆ ಇದ್ದೆ. ಯಾಕಂದ್ರೆ ನನ್ನ ಅಂತಲೇ ಒಂದು ಏನೋ ನಂಗೆ ಧೈರ್ಯ ಇದ್ದಿಲ್ಲ, ಎದುರ್ಸಕ್ಕೆ ನನ್ನ ಅಂತಲೇ ಒಂದು ತಾಕತ್ತು ಅದು ಇದ್ದಿದ್ದಿಲ್ಲ. ಈಗ ನನಗೆ ಯಾಕ್ರಿ ಅಂಜಕೋಲಿ, ನಾನು ಹೊಟ್ಟಿಲಿದ್ದೀನಿ. ಈಗ ಯಾರು ಮಾಡ್ಕೊಂಬರ್ತನಲ್ಲ, ಈಗ ಮಾಡ್ಕೊಳ್ಳಾರ್ದ ಚಲೋ ಆಗೈತೆ ಅಂತಾನೆ ಹೇಳ್ತೀನಿ. ಹೌದು ನೋಡ್ರಿ ಜಯಕರ, ಇನ್ನು ಬಗ್ಗಕ್ಕೆ ಹೋಗ್ರಿ ನೀವು. ಬೇಯಿಸಿ ಅತ್ತಿಗೂ ತಗೊಂಡಾದ್ರಿ ನಿಮ್ಮ ಅತ್ತಿಗೂ ಕೈ ತಗೋರಿ, ನಿಮ್ಮ ಗಂಡಗೂ ತಗೋರಿ. ಇನ್ಯಾಕೆ ಅನ್ಸ್ತೀರಿ ನೀವು ಹೊಟ್ಟಿಲಿದ್ದೀರಿ? ಪಾಪ ಹುಡುಗಿ ಜೀವನ ಹಾಕಿತ್ತು. ಮತ್ತೆ ಕಣ್ಕೊಂಡ್ರನ್ನ ಮದುವೆ ಮಾಡ್ಕೋತಂತಂದ್ರೆ ತಡೆಯೋದು ಇಲ್ಲ ಅಂತಂದು ಹೆಂಗೋ ಈಗ ಆಗೈತಲ್ಲ, ಮತ್ತೆ ಯಾಕೆ ಅಂತ ಅಂದ್ಬಿಟ್ಬಿಡ್ರಿ ಅಂತ ಹೇಳ್ರಿ. ಲಕ್ಷ್ಮಕ್ಕರ್ ಒಳ್ಳೇದ ಮಾಡ್ರ ಹುಡುಗಿ ಜೀವನ ಹುಷಾರ್ ತಗೋ ಅಂತ ಹೇಳ್ರಿ.
ಚಿಂತೆನ ಬಿಟ್ಬಿಡ್ರಿ. ನಮ್ಮ ಅತ್ತಿ ನಾ ಹೋಟೆಲ್ ಇರೋದಕ್ಕೆ ಭಾಳ ಖುಷಿ ಆಗ್ಯಾಳ. ಈಗ ಆಕಿ ನನ್ನ ಬೈಯಲ್ಲ, ಏನು ಮಾಡಲ್ಲ, ಮನೆ ತುಂಬ ಭಾಳ ಇಟ್ಟಾಳ, ಒಂದು ಕೆಲಸ ಹಚ್ಚಲ್ಲ, ಅಷ್ಟು ಚಂದ ನೋಡ್ಕೊಳಕತ್ತಾಳ. ಆಕಿಗೂ ನಾನು ಅಂದ್ರೆ ಇಷ್ಟ, ಆದ್ರೆ ಹೊಟ್ಟೆಲ್ ಆಗಿಲ್ಲ ಅನ್ನೋದು ಒಂದೇ ಬೇಸರ ಇತ್ತು. ಈಗ ನಾ ಹೊಟ್ಟೆಲ್ ನನಗೆ ಗೊತ್ತಾಗೈತಲ್ಲ, ಹಂಗೇನಿಲ್ಲ. ಈಗ ನಾನು ಭಾಳ ಖುಷಿ ಪಟ್ಟಳ. ಮತ್ತು ಅವ್ರ ಮಗಗೂ ಬೈತಾ, ಆಕಿ ಏನೋ ಬೈಬೇಡ, ಆಕಿ ಏನೋ ಮನಸ್ಸು ನಿಲ್ಸ್ಬೇಡ ಅಂತಂದು ಅಷ್ಟು ಬೈದಾರ ನೋಡು. ಒಟ್ಟೆ ಈಗ ನಾ ಏನಂದ್ರೆ ಎಲ್ಲರೂ ಸುಮ್ಮನೆ ಇರ್ತಾರಲ್ರಿ, ಹಂಗೇನು ಜಗಳ ಆಡಂಗಿಲ್ಲ, ಏನಿಲ್ಲ. ನಾನು ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ. ಸಾಕ್ರಿ ಅಷ್ಟ. ಯಾವ್ದು ಮತ್ತೆ ಮುಂದೆ ದೊಡ್ಡದಾಗೋದಕ್ಕಿಂತ ಅಲ್ಲಿದ್ದಲ್ಲೇ ತಣ್ಣಗಾದ್ರೆ ಸಾಕು. ತಗೋರಿ ಅಕ್ಕರ, ತಗೋಬರ್ರಿ, ರುಚಿ ನೋಡ್ಬರ್ರಿ ಫಸ್ಟ್. ಬರ್ತೀನಿ ರೀ. ವಾಸನೆ ಗಮ್ಮತ್ ಇಲ್ಲಿ ಬರತ್ತೈತೆ, ಬಾಯ ನೀರ ಬರತ್ತವ. ಮೊದಲು ಯಾವ ರುಚಿ ನೋಡೋಣ ನಂಗೆ ಆಗೈತಿ. ಅಕ್ಕರ, ಲಕ್ಷ್ಮಕ್ಕ ಅವಾಗಿಂದ ನನಗೆ ಮುಟ್ಟಿ ಸುಡೋಳು, ವಾಸನೆ ನೋಡಿ ಸುಡೋಳು. ನೀವು ಒಂಚೂರು ತಿಂತಿಂದು ಪ್ರಸಾದ ಕೊಡ್ತಾರಲ್ರಿ, ಅದೊಂದು ಅಂತ ಮುಳು ಒಂದೊಂದು ಕೊಟ್ಬಿಡ್ರಿ ಪ್ರಸಾದ ಅಂತಂದು ತಿಂತೀನಿ. ನನಗೂ ಬಾಯ ನೀರು ಅವಾಗಿಂದ ಇಳಿಯಕತ್ತವ್ರಿ, ಕೊಡೋವಳ್ಳು ಒಟ್ಟ.